ಕಾರ್ ತಗೋಬೇಕು ಅನ್ನೋ ಒಂದು ಆಸೆಯಿಂದ ಇಲ್ಲಿ ಬಂದು ಕಾಯಿ ಕಟ್ಟಿದ್ವಿ. ಬಂದು ಒಂದು 2 ವಾರಕ್ಕೆ ನಮಗೆ ಕಾರ್ ತಗೊಂಡ್ವಿ. ಬೇಡ್ಕೊಂಡು ಹೋಗಿದ್ದೆ, ಅದು ನನಗೆ ಫಲಿಸ್ತು. ತಾಯಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ. ತಾಯಿ ಚಾಮುಂಡಿಗೆ ಜೈ. ಚಾಮುಂಡೇಶ್ವರಿ ಇಲ್ಲಿಗೆ ಬಂದ್ರೆ ಒಳ್ಳೇದಾಗುತ್ತೆ ಅಂತ ಎಲ್ಲರೂ ನಂಬಿಕೆ. ಹಾಗೆ ನನಗೂ ಒಂದು ನಂಬಿಕೆ ಒಂದು ನೋಡೋಣ ಅಂದ್ಬಿಟ್ಟು ನನಗೂ ಸ್ವಲ್ಪ ಮೈಯಲ್ಲೆಲ್ಲ ಅಲರ್ಜಿ ತರ ಆಗಿತ್ತು. 3 ವಾರ ಬಂದಿದ್ವಿ, ಪರವಾಗಿಲ್ಲ. ಇವಾಗ ಒಂದು ಸ್ವಲ್ಪ ಬಸ್ಸಿನ ಹತ್ರ ನೀರು ಇಸ್ಕೊಂಡ್ವಿ, ತುಂಬಾ ಒಳ್ಳೇದಾಗುತ್ತೆ. ಫಸ್ಟ್ ಟೈಮ್ ಬಂದು ನಾನು ಹರಕೆ ಮಾಡ್ಕೊಂಡು ಹೋದೆ. 7 ಟೈಮ್ ಕಾಯಿ ಕಟ್ಟಬೇಕಂತ 7 ಟೈಮ್ ಕಾಯಿ ಕಟ್ಟಿದೆ. ನಾನು ಅನ್ಕೊಂಡಿದ್ದು ಸೆಕೆಂಡ್ ವೀಕಲ್ಲೇ ಆಯ್ತು. ತುಂಬಾ ಚೆನ್ನಾಗಿದೆ, ತುಂಬಾ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುವಂತ ಜಾಗ. ತುಂಬಾ ಇಷ್ಟ ಆಯ್ತು ನಮ್ಗೆ, ಮತ್ತೆ ಬರ್ಬೇಕು ಅನ್ನೋ ತರ ಒಂದು ಫೀಲ್ ಕೊಡ್ತಾ ಇದೆ. ಲಕ್ಷಾಂತರ ಜನ ಊಟ ಮಾಡ್ತಾ ಇದಾರೆ. ಬೆಳಗ್ಗೆ ಸಂಜೆವರೆಗೆ ಬಡವ ಶ್ರೀಮಂತ ಅಂತಿಲ್ಲ, ಎಲ್ಲರೂ ಬಂದು ಊಟ ಮಾಡ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡ್ಕೊ ಹೋಗ್ತಾರೆ. ನೀವು ಎಷ್ಟೊತ್ತು ಊಟ ಮಾಡಿದ್ರು ಎಲ್ಲೂ ಕೇಳಲ್ಲ. ಮಜ್ಜಿಗೆ, ಅನ್ನ, ಸಾಂಬಾರು, ಪಾಯಸ, ಬೆಳಗ್ಗೆ ರೈಸ್ ಬಾತು, ರಾತ್ರಿ ಮಧ್ಯರಾತ್ರಿವರೆಗೂ ಊಟ ಕೊಡ್ತಾರೆ ಸರ್ ಇಲ್ಲಿ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಗೆ ಸೇರ್ಪಡೆಗೊಂಡಿರುವ ವಿಶ್ವದ ಅತಿ ಎತ್ತರದ ಪಂಚಲೋಹ ವಿಗ್ರಹವಿರುವ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯ ಕ್ಷೇತ್ರ. ವರವ ಕೊಡೆ ಚಾಮುಂಡಿ ವರವ ಕೊಡೆ, ಸೆರಗೊಟ್ಟಿ ಬೇಡುವೆನು ವರವ ಕೊಡೆ ವರವ ಕೊಡೆ. ವೀಕ್ಷಕರೇ, ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯಕ್ಷೇತ್ರ ಇರುವುದು ರಾಮನಗರ ಜಿಲ್ಲೆ, ಚನ್ನಪಟ್ಟಣ ತಾಲೂಕು, ಗೌಡಗೆರೆ ಗ್ರಾಮದಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 75 ಕಿಲೋಮೀಟರ್ ಸಮೀಪದಲ್ಲಿದೆ. JP ನಗರ್ 8 ಪೇಸಿಂದ ಬರ್ತಾ ಇದ್ವಿ. ನಮ್ಮೂರು ಕೊತ್ನೋದಿಣ್ಣೆ ಅಂತ ಹೋದ್ಸಲಿ ಬಂದಿದ್ವಿ. ಬಂದಾಗ ಕಾರ್ ತಗೋಬೇಕು ಅನ್ನೋ ಒಂದು ಆಸೆಯಿಂದ ಇಲ್ಲಿ ಬಂದು ಕಾಯಿ ಕಟ್ಟಿದ್ವಿ. ಬಂದು ಒಂದು 2 ವಾರಕ್ಕೆ ನಮಗೆ ಕಾರ್ ತಗೊಂಡ್ವಿ. ಅದಕ್ಕೆ ಕಾರ್ ಪೂಜೆ ಮಾಡ್ಸೋಕ್ಕೆ ಅಂತ ಈಗ ಬಂದಿದ್ದೀವಿ. ಈಗ ಒಂದು ಜಾಗ ತೊಗೋಬೇಕು ಅಂತಿದ್ವಿ, ಅದಕ್ಕೆ ಕೇಳಿಕೊಂಡು ಕಾಯಿ ಕಟ್ಬಿಟ್ಟು ಹೋಗೋಣ ಅಂತ ಬಂದು ನಮ್ಗೆ ಇಲ್ಲಿ ಬಂದು ಹೋದ್ಮೇಲೆ ತುಂಬ ಒಳ್ಳೆಯದಾಗಿದೆ. ವೀಕ್ಷಕರೇ, ಏಷ್ಯಾ ಬುಕ್ ಆಫ್ ರೆಕಾರ್ಡ್ಗೆ ಸೇರ್ಪಡೆಗೊಂಡಿರುವ ವಿಶ್ವದ ಅತಿ ಎತ್ತರದ ಪಂಚಲೋಹದಿಂದ ನಿರ್ಮಾಣಗೊಂಡಿರುವ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ವಿಗ್ರಹವನ್ನು ನೋಡಲು ಕರ್ನಾಟಕದ ಪ್ರತಿಯೊಂದು ಗ್ರಾಮ, ಹೋಬಳಿ, ತಾಲೂಕು, ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಮಾತ್ರವಲ್ಲದೆ ದೇಶ ವಿದೇಶಗಳಿಂದಲೂ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬರುತ್ತಿದ್ದಾರೆ. ಸರ್ ನಮಸ್ತೆ, ನಾನು ಈ ಸನ್ನಿಧಿಗೆ 2ನೇ ಸಲ ಬರ್ತಾ ಇರೋದು. ಇದು ನನ್ನ ಕುಟುಂಬ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ಮುತ್ತಿನಕಂತೆ ಮಠ. ಇಲ್ಲಿ ವಿಶೇಷವಾದ ಪೂಜೆ ತುಂಬ ಚೆನ್ನಾಗಾಗತ್ತೆ. ನಾನು 2ನೇ ಸಲ ಬಂದಿರೋದು. ಮೊದಲನೇ ಸಲ ತುಂಬ ಬೇಡ್ಕೊಂಡು ಹೋಗಿದ್ದೆ, ಅದು ನನಗೆ ಫಲಿಸ್ತು. ಈಗ ಜಸ್ಟ್ ನಾನು ನಮ್ಮ ಫ್ಯಾಮಿಲಿಗೆ ಒಳ್ಳೇದಾಗಲಿ ಅಂತ ಹೇಳಿ ಮತ್ತೆ ಬಂದಿದ್ದೀನಿ. ತುಂಬ ಖುಷಿ ಆಗ್ತಿದೆ ಸರ್ ನೋಡಿ. ಜನ ವಿದೇಶದಿಂದ ಎಲ್ಲ ಬರ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ.
ಎಲ್ಲರೂ ಬಂದು ಹೋಗ್ತಾರೆ. ಜಾತಿ ಮತ ಇಲ್ಲ, ದೇವ್ರ ಮಹಿಮೆ ಅಷ್ಟೇ ಇದು. ಎಲ್ಲರೂ ಬನ್ನಿ, ಎಲ್ಲರೂ ಹರಿಸ್ತಾರೆ ತಾಯಿ, ಎಲ್ಲರಿಗೂ ಆಶೀರ್ವಾದ ಸಿಗುತ್ತೆ. ಸೇವೆನೂ ತುಂಬ ಚೆನ್ನಾಗಿದೆ. ತಾಯಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ. ತಾಯಿ ಚಾಮುಂಡಿಗೆ ಜೈ. ವೀಕ್ಷಕರೇ, ಗೌಡಗೆರೆ ಗ್ರಾಮದಲ್ಲಿ ನಿರ್ಮಾಣಗೊಂಡಿರುವ ವಿಶ್ವದ ಅತಿ ಎತ್ತರದ ಪಂಚಲೋಹ ವಿಗ್ರಹವು ಸುಮಾರು 35,000 ಕೆಜಿ ತೂಕವಿದ್ದು ಸುಮಾರು 60 ಅಡಿ ಎತ್ತರ ಇದೆ. ನನ್ನ ಹೆಸರು ಪವಿತ್ರ ಅಂತ. ಚಾಮುಂಡೇಶ್ವರಿ ಇಲ್ಲಿಗೆ ಬಂದರೆ ಒಳ್ಳೇದಾಗುತ್ತೆ ಅಂತ ಎಲ್ಲರೂ ನಂಬಿಕೆ. ಹಾಗೆ ನನಗೂ ಒಂದು ನಂಬಿಕೆ ಒಂದು ನೋಡೋಣ ಅಂದ್ಬಿಟ್ಟು ನನಗೂ ಸ್ವಲ್ಪ ಮೈಯಲ್ಲೆಲ್ಲ ಅಲರ್ಜಿ ಥರ ಆಗಿತ್ತು. 3 ವಾರ ಬಂದಿದ್ವಿ, ಪರವಾಗಿಲ್ಲ. ಇವಾಗ ಒಂದು ಸ್ವಲ್ಪ ಬಸವನ ಹತ್ರ ನೀರು ಇಸ್ಕೊಂಡ್ವಿ. ತುಂಬ ಒಳ್ಳೆಯದಾಗುತ್ತೆ. ಎಲ್ಲರೂ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗಿ. ಯಾವುದೇ ಕಷ್ಟ ಕಾರ್ಯ ಏನೇ ಇದ್ರೂ ತುಂಬ ಒಳ್ಳೆಯದಾಗುತ್ತೆ. ಎಷ್ಟು ಜನ ಬಂದಿದ್ದಾರೆ ಅಂತ ನೀವೇ ನೋಡ್ಬೋದು. ಸುತ್ತಮುತ್ತ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಇಲ್ಲಿ ಬರ್ತಾರೆ. ಪ್ರಸಾದನೇ ಆಗಲಿ ಎಲ್ಲ ಪ್ರತಿಯೊಂದು ನಿಮಗೋಸ್ಕರ ಅಂತಲೇ ವ್ಯವಸ್ಥೆ ಮಾಡಿದ್ದಾರೆ. ದಯವಿಟ್ಟು ಬಂದು ಇಲ್ಲೊಂದು ಸಲ ನೋಡಿಬಿಟ್ಟು ಇನ್ನೊಬ್ಬರಿಗೆ ತಿಳಿಸ್ಕೊಡಿ ಯಾವ ಥರ ಇದೆ ಇಲ್ಲಿ, ಯಾವ್ಯಾವ ಥರ ಬಂದು ಎಷ್ಟೋ ಭಕ್ತಾದಿಗಳು ಯಾವ್ಯಾವ ಥರ ಕಾಯಿಲೆ ಇದ್ದವರೆಲ್ಲ ಬಂದು ಗುಣ ಆಗ್ತಿದ್ದಾರೆ ಅಂತ. ದಯವಿಟ್ಟು ಬಂದು ಒಂದು ಸಲ ನೀವು ವಿಸಿಟ್ ಮಾಡಿ. ನನ್ನ ಹೆಸರು ಬಂದು ವಿನುತಾ ಅಂತ. ನಾನು ಊರು ಬೆಳಗುಲಿ. ನಾನು ಫಸ್ಟ್ ಟೈಮ್ ನನಗೆ ಯಾರೋ ನನ್ನ ಫ್ರೆಂಡ್ ಈ ಥರ ಹೇಳಿದರು ಅಲ್ಲಿ ದೇವಸ್ಥಾನಕ್ಕೆ ಹೋಗು ಅಂತ. ಅಲ್ಲಿ ಹೋದ್ಮೇಲೆ ಒಂದು ಸಲ ಫಸ್ಟ್ ಟೈಮ್ ನಾನು ಬಂದೆ. ಫಸ್ಟ್ ಟೈಮ್ ಬಂದು ನಾನು ಹರಕೆ ಮಾಡ್ಕೊಂಡು ಹೋದೆ 7 ಟೈಮ್ ಕಾಯಿ ಕಟ್ಟಬೇಕಂತ. 7 ಟೈಮ್ ಕಾಯಿ ಕಟ್ಟಿದೆ. ನನ್ನ ಅಂದ್ಕೊಂಡಿದ್ದು ಸೆಕೆಂಡ್ ವೀಕಲ್ಲೇ ಆಯಿತು. ನನ್ನ ಹೆಸರು ಅಶ್ವಿನಿ ಅಂತ. ನಾವು ಬೆಂಗಳೂರಿಂದ ಬರ್ತಾ ಇದ್ದೀವಿ. ಗೌಡಗಿರಿ ಚಾಮುಂಡೇಶ್ವರಿ ಕ್ಷೇತ್ರ ನಮಗೆ ಫ್ರೆಂಡ್ಸು ಸಜೆಸ್ಟ್ ಮಾಡಿದ್ರು ಅಂತ ನಾವು ಬಂದ್ವಿ. ತುಂಬ ಚೆನ್ನಾಗಿದೆ, ತುಂಬ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗೋವಂಥ ಜಾಗ. ತುಂಬ ಇಷ್ಟ ಆಯಿತು ನಮಗೆ, ಮತ್ತೆ ಬರಬೇಕು ಅನ್ನೋ ಥರ ಒಂದು ಫೀಲ್ ಕೊಡ್ತಾ ಇದೆ. ಇವರು ನಮ್ಮ ಕೋ ಸಿಸ್ಟರ್ ಸುಷ್ಮಾ ಅಂತ. ನಾವು ಅವರು ಬೆಂಗಳೂರಿಂದನೇ ಬರ್ತಾ ಇರೋದು. ವೀಕ್ಷಕರೇ, ವರ್ಷದ 365 ದಿನಗಳು, ದಿನದ 24 ಗಂಟೆಗಳು ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದರ್ಶನವನ್ನು ಪಡೆಯಲು ಬರುವಂತಹ ಭಕ್ತರ ಹಸಿವನ್ನು ನೀಗಿಸಲು ಅನ್ನದಾಸೋಹವನ್ನು ಮಾಡುತ್ತಿರುವ ಪುಣ್ಯ ಕ್ಷೇತ್ರವಿದು. ನಾವು ನಮ್ಮ ಮನೇಲಿ ಇಷ್ಟು ಜನಕ್ಕೆ ಮಾಡಲಿಕ್ಕೆ ಕಷ್ಟ. ತಾಯಿ ಎಲ್ಲ ಆಶೀರ್ವಾದದಿಂದ ಪ್ರತಿಯೊಬ್ಬರಿಗೂ ಅನ್ನ ನೀಡ್ತಾ ಇದ್ದಾಳೆ. ಅದೇ ಒಂದು ದೊಡ್ಡ ಖುಷಿ. ಇನ್ನೂ ಜನಸಂಖ್ಯೆ ಜಾಸ್ತಿ ಬಂದು ಈ ತಾಯಿ ಮಹಿಮೆನ ಇಡೀ ದೇಶಕ್ಕೆ ಸಾರಲಿ. ಲಕ್ಷಾಂತರ ಜನ ಹರಕೆ ಮಾಡಿಕೊಂಡು ಮೂಟೆಗಟ್ಟಲೆ ಅಕ್ಕಿನೇ ಆಗಲಿ ಏನೇ ಆಗಲಿ ಅವ್ರ ಕೈಯಲ್ಲಿ ಏನಾಗುತ್ತೆ ಅದನ್ನೆಲ್ಲ ತಂದುಕೊಡ್ತಿದ್ದಾರೆ. ಚಾಮುಂಡೇಶ್ವರಿ ಅಂದರೆ ಏನೋ ನಮಗೆ ಒಳ್ಳೇದು ಮಾಡಿದ್ದಾರೆ ಅನ್ನೋದಕ್ಕೋಸ್ಕರ ಎಲ್ಲರೂ ಕೂಡ ತಂದು ಕೊಡ್ತಿದ್ದಾರೆ. ಲಕ್ಷಾಂತರ ಜನಕ್ಕೂ ಪ್ರಸಾದನ ಅಂದರೆ ಎಲ್ರಿಗೂ ಬರೋಷ್ಟು ಭಕ್ತಾದಿಗಳಿಗೆ ಊಟನ ಇಲ್ಲಿ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಒಂದು ಲೈನಲ್ಲಿರೋ ವ್ಯವಸ್ಥೆ ಆಗಿರ್ಬೋದು, ಸ್ಥಾನದ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ದೇವ್ರ ದರ್ಶನಗಳು ಫ್ರೀಯಾಗಿ ನೀಟಾಗಿ ಸಿಗ್ತಿದೆ. ಎಲ್ರಿಗೂ ದರ್ಶನ ಚೆನ್ನಾಗಾಗ್ತಿದೆ. ಫ್ರೀಯಾಗಿ ಲಕ್ಷಾಂತರ ಜನಕ್ಕೆ ಊಟ ದಾನ ಎಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ನೀವು ಒಂದ್ಸಲ ಬಂದು ಈ ಚಾಮುಂಡೇಶ್ವರಿ ಇದಕ್ಕೆ ವಿಸಿಟ್ ಮಾಡಿ. ಕೇಳ್ಕೊಳ್ಳೋದು ಇಷ್ಟೇ, ಇಲ್ಲಿ ಯಾವುದೇ
ಕಷ್ಟ ಇದ್ರೆ ಆಗಲಿ ಕಾಯಿಲೆ ಇದ್ರೆ ಆಗಲಿ ಎಲ್ಲದಕ್ಕೂ ಇದೊಂದು ದೇವರು ಪವರ್ಫುಲ್ ಅಂತಾನೆ ಹೇಳ್ಬೋದು. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿಂದ ಬಂದಿರೋದು, ಅಗತ್ಕೊಂಡಳ್ಳಿ ಗ್ರಾಮ ಅಂತ. ನಾವು 11 ಬಾರಿ ಕಳೆದ 1 ವರ್ಷದಿಂದ ಬರ್ತಾ ಇದ್ದೀವಿ. 11 ಬಾರಿ ಆಯಿತು. ಈಗ ನಾವು 11 ಕಾಯಿ ತೆಂಗಿನಕಾಯಿ ಕಟ್ಟಿದ್ದೀವಿ. ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗಿದೆ. ನಮ್ಗೆ ಏನು ಸಮಸ್ಯೆ ಇತ್ತು ಅದೆಲ್ಲ ಬಗೆಹರಿದೆ. ಲಕ್ಷಾಂತರ ಜನ ಊಟ ಮಾಡ್ತಾಯಿದ್ದಾರೆ. ಬೆಳಗ್ಗೆಯಿಂದ ಸಂಜೆವರೆಗೆ ಬಡವ ಶ್ರೀಮಂತ ಅಂತಿಲ್ಲ, ಎಲ್ಲರೂ ಬಂದು ಊಟ ಮಾಡ್ಕೊಂಡು ಹೊಟ್ಟೆ ತುಂಬ ಊಟ ಮಾಡ್ಕೊಳ್ತಾರೆ. ನೀವು ಎಷ್ಟೊತ್ತು ಊಟ ಮಾಡಿದ್ರು ಎಲ್ಲೂ ಕೇಳಲ್ಲ. ಮಜ್ಜಿಗೆ, ಅನ್ನ ಸಾಂಬಾರು, ಪಾಯಸ, ಬೆಳಗ್ಗೆ ರೈಸ್ ಬಾತು, ರಾತ್ರಿ ಮಧ್ಯರಾತ್ರಿವರೆಗೂ ಊಟ ಕೊಡ್ತಾರೆ ಸರ್ ಇಲ್ಲಿ. ನಮಗೆ ಒಂದು ಸ್ವಲ್ಪ ಸಮಸ್ಯೆ ಇತ್ತು, ಜಮೀನ್ದು ಅದು ಇದು ಎಲ್ಲ ಬಗೆಹರಿಸ್ತು. ಅದರಿಂದ ಮತ್ತು ನಮ್ಮ ಹಣಕಾಸು ತೊಂದರೆ ಇದ್ದರೆ ಪರಿಹಾರ ಆಗುತ್ತೆ ಇಲ್ಲಿ ಬಂದರೆ. ಆಮೇಲೆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡ್ತಾಯಿದ್ದಾರೆ. ನೆಕ್ಸ್ಟು ನಾನು ಮದುವೆ ಆಗಬೇಕು, ಅದರಿಂದ ಮದುವೆ ಆಗೋವರೆಗೂ ಇಲ್ಲಿ ಬರ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೀನಿ. ನಾನು ಬಂದು ದೇವ್ರ ಹತ್ರ ಬೇಡ್ಕೊಂಡೆ, ಕಾಯಿ ಕಟ್ಬಿಟ್ಟು, ಇಲ್ಲ ಈ ಸಲ ಬಂದಿದ್ದೀವಿ, ನಮಗೇನಾದ್ರು ನೀನು ಮಾಡಿಕೊಡ್ಬೇಕಮ್ಮ, ಆದರೆ ಬಂದು ನಾವು 3 ವಾರ 5 ವಾರ ಕಾಯಿ ಕಟ್ತೀವಿ ಅಂತ ಬೇಡ್ಕೊಂಡ್ವಿ. ನಾವು ಬಂದು ಅಟ್ಲೀಸ್ಟ್ 2 ವಾರಕ್ಕೆ ನಮಗೆ ಅದು ಪ್ರತಿಫಲ ಸಿಕ್ತು. ಕಾರ್ ತೊಗೊಂಡ್ವಿ, ಒಳ್ಳೇದಾಯಿತು. ಮಗುಗೆ ಎಜುಕೇಷನ್ ಕೊಡಿಸ್ಬೇಕು ಅಂದ್ವಿ, ಅದು ಆಯಿತು. ಎಲ್ಲ ಚೆನ್ನಾಗಿ ಆಗ್ತಿದೆ. ಅದಕ್ಕೆ ದೇವ್ರು ತುಂಬ ನಂಬಿ ಮತ್ತೆ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಯಾವಾಗೂ. ನಾನು ಒಂದು ಬಿಸ್ನೆಸ್ ಮಾಡಬೇಕಂತ ಅಂದ್ಕೊಂಡು ಕಾಯಿ ಕಟ್ಟಿದೆ ಫಸ್ಟ್ ಟೈಮು. ಸೆಕೆಂಡ್ ವೀಕಲ್ಲೇ ಅದಾಯಿತು. ಇವಾಗ 7 ವೀಕ್ ಕಂಪ್ಲೀಟ್ ಆಗಿದೆ ನನಗೆ. ಖುಷಿ ಆಯಿತು. ತುಂಬ ಚೆನ್ನಾಗಿದೆ. ಯಾವ ಥರ ಮೀನ್ಸ್ ನಾನೆಲ್ಲೂ ನೋಡಿಲ್ಲ, ಗೂಗಲಲ್ಲೂ ನೋಡಿಲ್ಲ. ಇವ್ರು ಹೇಳಿದರು ಚೆನ್ನಾಗಿದೆ, ಬಂದು ನೋಡು ಅಂತ. ಫಸ್ಟ್ ಟೈಮ್ ಬಂದು ನೋಡಿದ್ರೆ ತುಂಬ ಖುಷಿ ಅನ್ನಿಸ್ತು. ಚೆನ್ನಾಗಿದೆ. ಅವ್ರಿಗೆ ಯಾವುದೋ ಒಂದು ಥರ ಎಲ್ಲ ಒಳ್ಳೇದಾಗ್ತಾ ಇದೆ, ನಮಗೂ ಆಗ್ಬೋದಂತ ಒಂದು ನಂಬಿಕೆ ಇದೆ. ಆಗುತ್ತೇನೋ ನೋಡೋಣ. ನಮ್ಮ ಇವ್ರಿಗಾಗಿದೆ, ನಮ್ಮ ನಾದಿನಿಗಾಗಿದೆ. ಸೊ ನಮಗೂ ಆಗುತ್ತೆ ಅಂತ ಒಂದು ಭರವಸೆ ನಂಬಿಕೆ ಇಟ್ಕೊಂಡು ಬಂದಿದ್ದೀವಿ. ತುಂಬ ಖುಷಿ ಆಗುತ್ತೆ. ಆ ಸ್ಟ್ಯಾಚ್ಯೂ ನೋಡ್ತಾ ಇದ್ದಾರೆ, ಎಲ್ಲರೂ ದರ್ಶನಕ್ಕೆ ಬರಬೇಕು, ಅಷ್ಟು ಅಟ್ರಾಕ್ಟಿವ್ ಆಗಿದೆ ದರ್ಶನಕ್ಕೆ. ಮೇನ್ ಆಗಿ ಆ ಸ್ಟ್ಯಾಚ್ಯೂನೇ ಮೇನ್ ರೀಸನ್.
ನೋಡಿದ್ರಲ್ಲ ವೀಕ್ಷಕರೇ, ಏಷ್ಯಾ ಬುಕ್ ಆಫ್ ರೆಕಾರ್ಡ್ಗೆ ಸೇರ್ಪಡೆಗೊಂಡಿರುವ ವಿಶ್ವದ ಅತಿ ಎತ್ತರದ ಪಂಚಲೋಹ ವಿಗ್ರಹವಾದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದರ್ಶನವನ್ನು ಪಡೆದು ನೀವೆಲ್ಲ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಾದರೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ. ಧನ್ಯವಾದಗಳು.